शरणं 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 देवी कृपाकरी काल स्वनवरता ताई श्री गौरी काल स्वनवरता ताई श्री गौरी शरणं शरणं ಶಿವನ ಸತಿಯಾದ ನೀನು ಪಾರ್ವತಿ ದೇವಿ ನೀನು ಪರ್ವತರಾಜನ ಮಗಳಾಗಿ ತಾರಕಾಸನ ಮದುವೆಗಾಗಿ ಶಿವನನ್ನು ಮದುವೆಯಾಗಿ ಷಣ್ಮುಖವನ್ನು ಹೆತ್ತು ಅವನ ಕೈಯಿಂದ ಅವನನ್ನು ಅಂತ್ಯಗೊಳಿಸಿದೆ. ಈಗಿನ ರಕ್ಕಸರನ್ನು ಕೊಲ್ಲಲು ಮತ್ತೆ ಷಣ್ಮುಖಕ್ಕೆ ನನಗೂ ಕೂಡ ಒಂದು ಮಗವನ್ನು ಕರ್ಣಿಸು. ಪತಿವ್ರತೆಯಾದ ನೀನು ಈ ಪರಾಶಕ್ತಿ ಪರಮೇಶ್ವರಿಯ ಪೂಜೆ ಮುಗಿಸಿದೆಯಾ? ಬನ್ನಿ ಸ್ವಾಮಿ, ಪಾವನ ಮೂರ್ತಿಯಾದ ತಾವು ಕೂಡ ಶಕ್ತಿ ಪ್ರಸಾದ ಅಂತ ತೆಗೆದುಕೊಂಡು ನನಗೆ ಆಶೀರ್ವಾದ ಮಾಡಿ. ಎದ್ದೇಳು ಜಯಶ್ರೀ, ಸದಾ ಜಯದ ಹಾದಿಯನ್ನೇ ಬಯಸುತ್ತಿರುವ ನಿನ್ನ ಕನಸು ನನಸಾಗಲಿ. ಕುಸುಮದಂತಿರುವ ನನ್ನ ತಮ್ಮಂದಿರ ಬಾಳು ಬಂಗಾರವಾಗಿ ಈ ನಿನ್ನ ಭಕ್ತಿಯಿಂದ ಈ ಮನೆಯ ಕೀರ್ತಿ ಬೆಳಗಲಿ. ಸ್ವಾಮಿ, ಎಂತ ಆಶೀರ್ವಾದ ಮಾಡಿದ್ರೆ ನೀವು, ಇಂಥ ಆಶೀರ್ವಾದ ಪಡೆಯಲು ನಾನಿದ್ದನ್ನೇಳದೆ. ನಿಮ್ಮ ಕೈ ಹಿಡಿದು ನಿಮ್ಮ ಸತಿಯಾದ ನನ್ನ ಜನ್ಮ ಸಾರ್ಥಕವಾಯಿತು ಸ್ವಾಮಿ. ಹೇಳಿ ಸ್ವಾಮಿ, ಎಂತ ಕಟ್ಟಾಜ್ಞೆ ಇದ್ರು ಕೂಡ ಅದನ್ನು ನಾನು ಪಾಲಿಸಿಕೊಡುತ್ತೇನೆ. ಕಟ್ಟಾಜ್ಞೆ ಇದೆ ಜಯ, ಕಟ್ಟಾಜ್ಞೆ ಇದೆ. ತಮ್ಮನ ಬಾಳು ಬಂಗಾರವಾಗಲಿ ಎಂಬುದನ್ನು ಮರೆತು ತಮ್ಮಂದಿರ ಬಾಳು ಬಂಗಾರವಾಗಲಿ ಎಂದು ಉಚ್ಚರಿಸಿ ಮರೆತಿದ್ದೆಲ್ಲವನ್ನು ನೆನಪಿಸಿಕೊಂಡು ಬಿಟ್ಟೆ. ಅಂದರೆ ಸ್ವಾಮಿ, ನಿಮ್ಮ ಮಾತಿನ ಅರ್ಥ ಭವ್ಯ ಭಾರತದ ಶ್ರೀಗಂಧ ಕಸ್ತೂರಿ ಕನ್ನಡ ನೆಲದಲ್ಲಿ ನನ್ನ ತಾಯಿ ಅವಳಿ ಮಕ್ಕಳನ್ನು ತನ್ನ ಹೊಳಲಿನಿಂದ ಬಿರಿದು ಮಕ್ಕಳ ಉರಿಕ್ಕಿದ್ದಾಗ ಚಟ್ಟನ ಚೀರಿದ ಸಪ್ಪಳದಲ್ಲಿ ಆಗ ಆರಿಮುದಂತೂ ನನ್ನ ತಾಯಿಯ ಪ್ರಾಣ. ಅಲ್ಲಿಂದ ಬೆಳೆಸಿದ್ದ ನನ್ನಪ್ಪ ರೈಲಿನಲ್ಲಿ. ಅನಂತರ ಏನಾಯ್ತು ಸ್ವಾಮಿ?
ಶಾಲೆಯಿಂದ ಬರುವಾಗ ಅದರಲ್ಲಿ ಒಂದು ಮಗುವನ್ನು ತಂದು ನನಗೊಪ್ಪಿಸಿದ. ಈಗ ಅವನೇ ಈ ಶಾಂತಿಪುರದ ಕ್ರಾಂತಿವೀರ. ಹಾಗಾದ್ರೆ ಇನ್ನೊಬ್ಬನ ಮೈದಿನ ವೀರ ಈಗ ಎಲ್ಲಿದ್ದಾನೆ ಸ್ವಾಮಿ? ಹೇಗಿದ್ದಾನೆ? ಅವನೇ ಈಗನು ಹೇಗಿದ್ದಾನೋ, ಯಾರ ಕೈಯಲ್ಲಿ ಸಿಲುಕಿದ್ದಾನೋ ಎಂಬುದು ನನಗೊಂದು ತಿಳಿದಿಲ್ಲ. 20 ವರ್ಷಗಳ ಕಾಲ ನಾನು ಅದೇ ಚಿಂತೆಯಲ್ಲಿ ಬಳಲುತ್ತಿದ್ದೆ. ಅವನು ಜೀವಂತವಾಗಿದ್ದು ನನ್ನ ಸಾವಿನ ಕಡೆಗಾಲಕ್ಕಾದರೂ ನನ್ನ ಕೈ ಸೇರಲೆಂದು ಈ ತಾಯಿಯಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ಜಯ. ಸ್ವಾಮಿ, ನಿಮ್ಮ ಧರ್ಮ ನಿಷ್ಠೆಗೆ ಆ ತಾಯಿ ನಿಮ್ಮೆಲ್ಲರನ್ನು ಒಂದು ಮಾಡೇ ಮಾಡುತ್ತಾಳೆ. ಬನ್ನಿ, ಬಜಾರಕ್ಕೆ ಹೋಗಿ ಬೇಸತ್ತು ಬನ್ನಿರ, ಸ್ವಲ್ಪ ವಿಶ್ರಾಂತಿ ಪಡಿ ಬನ್ನಿ. ಈ ನಿನ್ನ ಮಾತು ನಿಜ ಜಯ. ಮಹದಾಯಿ ಕಳಸ ಬಂಡೂರಿ ನದಿ ಜೋಡಣೆಗಾಗಿ ನಮ್ಮೆಲ್ಲ ರೈತರು ಕೂಡಿಕೊಂಡು ರಾಜ್ಯಾದ್ಯಂತ ಬಂದ್ ಕರೆ ಮಾಡಿ ಹೋರಾಟಕ್ಕೆ ಇಳಿದಿದ್ದಾರೆ. ಹೀಗಾಗಿ ರೇಟ್ ಇಲ್ಲದೆ ಮಾರ್ಕೆಟು, ಜನಸಂದಣಿ ಇಲ್ಲದೆ ಬಿಕೋ ಎನ್ನುತ್ತಿದೆ. ರೈತ ತಂದಿರಿಸಿದ ಈರುಳ್ಳಿ ಹಾಗೂ ತೊಗರಿ ಬೆಲೆ ನೆಲ ಕತ್ತಿ ಹೋಗಿದೆ. ಮಾರಾಟವಾಗದ ಈರುಳ್ಳಿ ಕೊಳೆತಿವೆ, ತೊಗರಿಗೆ ಹುಳು ಅಂಟಿಕೊಂಡಿವೆ. ಏನು ಮಾಡೋದು? ಹೀಗಿದ್ದಾಗ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಆಗುವುದು ಯಾವಾಗ ಜಯ? ಯಾವಾಗ? ಮೊದಲ 2 ವರ್ಷ ಮಳೆಗಾಲ ಆಗದೆ ಬರಗಾಲ ಇದ್ದಾಗ ಅಲ್ಪ ಸ್ವಲ್ಪ ಬೆಳೆದ ಮಾರೆಲ್ಲ ಹೀಗಾದ್ರೆ ರೈತರ ಕಷ್ಟ ಕೇಳುವರು ಯಾರು ಸ್ವಾಮಿ? ಕೇಳುವರು ಯಾರು? ಅದಕ್ಕಾಗಿಯೇ ನಡೆದಿದೆ ಈಗ ಈ ಮಹದಾಯಿಯ ಮಹಾಯುದ್ಧ. ಈ ಯುದ್ಧಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಒಪ್ಪಿಗೆ ನೀಡಿ ನದಿ ಜೋಡಣೆ ಮಾಡದೆ ಹೋದರೆ ಈ ನೀರಿಗಾಗಿ ರಕ್ತಪಾತವೇ ಹರಿದು ಹೋಗುತ್ತದೆ. ಈ ಬಿಕ್ಕಟ್ಟನ್ನು ನಮ್ಮ ರೈತರೆಲ್ಲರೂ ಕೂಡಿಕೊಂಡು ಎದುರಿಸಲು ಸಿದ್ಧರಾಗಿಯೇ ನಿಂತಿದ್ದಾರೆ. ಸ್ವಾಮಿ, ನರಗುಂದ 2 ಚಳವಳಿಯಲ್ಲಿ ಬಡವಳಿಯಲು ನೀರು ಬರುವವರೆಗೂ ಮಹದಾಯಿ ನಿಲ್ಲಿಸುತ್ತೋ ಇಲ್ವೋ ಗೊತ್ತಿಲ್ಲ. ಆ ಮಹದಾಯಿ ಕಳಸ ಬಂಡೂರಿ ನೀರು ಬರುವವರೆಗೂ ನಿಲ್ಲುವುದೇ ಇಲ್ಲ. ನಮ್ಮ ರೈತರ ಹೋರಾಟ ನಿಂತ ನೀರಲ್ಲ, ಹರಿಯುವ ನದಿ ಇದ್ದಂತೆ. ಒಂದು ವೇಳೆ ಆಲದ ಮರವನ್ನಾದರೂ ಹಲುಗಾಡಿಸಬಹುದು, ಆದರೆ ಈ ರೈತರ ನಿಲುವನ್ನು ಹಲುಗಾಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮಾತು ಆಡಿದರೆ ಮುದ್ದು, ಮುತ್ತು ಹೊಡೆದರೆ ಇತ್ತು. ಬನ್ನಿ, ಊಟ ಮಾಡೋಣ. ಇಲ್ಲೇ ಮಾತು ಹಾಡಿದಿರ ಹೋಯ್ತು, ಮುತ್ತು ಹೊಡೆದಿರ ಹೋಯ್ತು, ಮಡಿಕೆ ಹೊಡೆದಿರ ಹೋಯ್ತು. ಪ್ರೀತಿ ಎಂಬ ಈ ಬಟ್ಟ ಬಯಲಲ್ಲಿ ಈ ನಿನ್ನ ಮಡಿಕೆ ಹೊಡೆಯುವುದನ್ನ ಮಾಡಿ ಮನಸ್ಸರಿಸಿಕೊಳ್ಳುವ. ಇಂಥ ವಯಸ್ಸಲ್ಲಿ ಎಂತ ಆಸೆ ರೀ ನಿಮ್ಗೆ? Zira
ಈಗಲಾದ್ರೂ ಪ್ರಸಾದಕ್ಕೆ ಬರ್ತೀರಾ? ತಮ್ಮ ಬಂದ ನಂತರ ಒಟ್ಟಿಗೆ ಮಾಡ್ತಿದ್ದೇವಲ್ಲ. ಅವನು ತುಳಸಿಗಿರಿ ಹನುಮಪ್ಪನ ಜಾತ್ರೆಯಲ್ಲಿ ಚಕಡಿ ಏರ್ಪಡಿಸಿದಲ್ಲಿ ಅಲ್ಲಿಗೆ ಸ್ಪರ್ಧೆಗೆ ಹೋಗಿದ್ದಾನೆ ನೋಡ್ರಿ. ನೇತ್ರಶ್ರೀ ನನ್ನ ಮೈದಲ್ಲಿ ಬಂದೇ ಅಣ್ಣ ಅತ್ತಿಗೆ ಪಾಸ ಹೋದರ ಈಗ ಬಂದೆ ಏನಪ್ಪ ಜಾತ್ರೆ ಮುಗಿಸಿಕೊಂಡು? ಹೌದಣ್ಣ, ಈಗಲೇ ಬಂದೆ. ಏನಿವೆಲ್ಲ ನಿನ್ನ ಕೈಯಲ್ಲಿ ಬೆಳ್ಳಿ ಕಪ್ಪು ಬಂಗಾರದ ಕಡೆ? ಇವು ಎಲ್ಲ ಚಕ್ಕಡಿ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದ ಬಹುಮಾನವಣ್ಣ, ಬಹುಮಾನ. ಅಂದರೇನಪ್ಪ, ಎಲ್ಲ ಚಕಡಿಯನ್ನು ಸೋಲಿಸಿ ನಿನ್ನ ಚಕಡಿ ಮುಂದೆ ಬಂದೇನಪ್ಪ ಮೈದುನ? ಹೌದು ಅತ್ತಿಗೆ, ಸುಖದ ಸುಪ್ಪತ್ತಿಗೆಯಲ್ಲಿ ಈ 75 ಹಳ್ಳಿಗಳೆಲ್ಲವೂ ನನ್ನ ಅಧೀನದಲ್ಲಿವೆ ಎಂದು ಕೋಪಿನಿಂದ ಮೆರೆದಿರುವ ದೇವೇಗೌಡನ ಎತ್ತುಗಳಿಗೆ ನನ್ನ ಎತ್ತುಗಳಿಗೆ ನೇರ ಓಟ ನೀಡಿದಾಗ ನನ್ನ ಚಕ್ಕಡಿ ಬೀಳುವಂತೆ ಮಾಡಿದರು. ಆದರೂ ಈ ಕೆಚ್ಚಡೆ ಕ್ರಾಂತಿವೀರ ನಿನ್ನ ಮೈದುನ ಪಟ್ಟಣ ನೆಲಕ್ಕೆ ಜಿಗಿದು ಬಿದ್ದ ಕೀಲನ್ನು ಗಾಲಿಗೆ ಜೋಡಿಸಿಕೊಂಡು ರಾಯಣ್ಣ ಎಂಬ ಎತ್ತಿನ ದುಬ್ಬ ಚಪ್ಪರಿಸಿ ಲಕ್ಷ್ಮಣ ಎಂಬ ಎತ್ತಿನ ಬಾಲ ಮೇಲೆತ್ತಿದಾಗ ಆಗ ನನ್ನೆರಡು ಎತ್ತುಗಳು ನೆತ್ತಿಯ ಮೇಲೆ ಬಾಲ ಎತ್ತಿಕೊಂಡು 10 ಸೆಕೆಂಡಿನಲ್ಲಿ ಆ ಮುತ್ತಿನ ಮಾರ್ಗ ಮುಟ್ಟಿ ಪ್ರಥಮ ಸ್ಥಾನ ಗೆದ್ದೇ ಬಿಟ್ಟವು. ಸಂತೋಷ ಸಹೋದರ, ಸಂತೋಷ. ನೀನು ನನ್ನ ತಮ್ಮನಾಗಿ ಬಂದದ್ದು ನನ್ನ ಜನ್ಮ ಸಾರ್ಥಕವಾಗಿದೆ. ತಮ್ಮ
ಏನಿದು ನಿನ್ನ ಕೊರಳಲ್ಲಿ ಮಿಂಚುವ ತಾಯತ ಇಷ್ಟೊಂದು ದೊಡ್ಡದಿದೆಯಲ್ಲ? ಇದು ಒಂದು ವಿಚಿತ್ರ ಸಂಗತಿ ಅಣ್ಣ. ಆ ದುರಂಕಾರಿ ಸಾವುಕಾರ ತನ್ನ ಎತ್ತುಗಳ ಸೋತ ಮತ್ತಿನಲ್ಲಿ ತನ್ನನ್ನು ಇದೇ ಸೇಡನ್ನು ಗುರಿ ಮಾಡಿಕೊಂಡು ಅಂದೇ ಸಾಯಂಕಾಲ ನಡೆದ ಕುಸ್ತಿ ಸ್ಪರ್ಧೆಯಲ್ಲಿ ತನ್ನ ಬಲಗೈ ಬಂಟನಾದ ವೀರ ಮಲ್ಲನಿಂದ ನನ್ನ ಹೆಸರುಗೊಂಡು ಕಡೆ ಕುಸ್ತಿಗೆ ಬರಬೇಕೆಂದು ಕಣಕ್ಕನೆ ರಣಕಳೆ ಊದಿಸಿ ನನಗೆ ಶೆಡ್ ಹೊಡೆಸಿದ. ಹೌದೇ? ಆಗ ನೀನೇನು ಮಾಡಿದೆಯಪ್ಪ? ಆಗ ನನ್ನ ತಂದೆ ಕಲ್ಲಿನ ದೇಶವನ್ನು ಸ್ಮರಿಸಿಕೊಂಡು ಅಣ್ಣ ಹತ್ತಿಗೆ ಆದ ನೀವಿಟ್ಟ ಕೈ ತುತ್ತು ನೆನೆದುಕೊಂಡು ಆ ಸೇಡಿಗೆ ಪ್ರತಿ ಸೇಡೆಂಬ ಶಕ್ತಿಯನ್ನು ತಕ್ಷಣ ಕಣಕ್ಕೆ ನುಗ್ಗಿ ಆ ಮಲ್ಲ ಬಗ್ಗೆ ನನ್ನ ಕೈ ಹಿಡಿಯರಷ್ಟರೊಳಗೆ ಆ ವೀರ ಮಲ್ಲನ ಎದೆ ಮೇಲೆ ಕಾಲಿಟ್ಟು ಈ ತಾಯ್ತ ಪಡೆದ ನಾಯಿ ನಿನ್ನ ಸಹೋದರ ಬಪ್ಪರೆ ಕ್ರಾಂತಿವೀರ ಬಪ್ಪರೆ. ಶಾಂತಿ ಎಂಬ ಈ ಸುರನಗರದಲ್ಲಿ ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಎಂಬುದನ್ನು ಮರೆತು ನಾವೇ ಪುಣ್ಯರೆಂದು ಚೆಂಡು ತಿರುವಿ ಮೆರೆಯುತ್ತಿರುವ ಪುಣ್ಯರಿಗೆ ತಕ್ಕ ಪಾಠ ಕಲಿಸಿಬಿಟ್ಟೆ. ಆದರೆ ನ್ಯಾಯವೇ ನಿನ್ನುಸಿರೆಂದು ಬದುಕಿ ಬಾಳಿ ಈ ಶಾಂತಿಪುರಕ್ಕೆ ಭಂಗ ತರದೆ ತಲೆ ಎತ್ತಿ ಬಾಳುತ್ತೇನೆಂದು ನನಗೆ ಮಾತು ಕೊಡಪ್ಪ. ಒಂದೇ ಕಣ್ಣ, ನಿನಗಾಗಿ 1000 ಮಾತನ್ನಾದರೂ ನಡೆಸಿಕೊಡುತ್ತೇನೆ. ಕೇಳಿಗ, ನಿತ್ಯ ಬೆಳಗುವ ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಪಂಚ ಮಹಾಭೂತಗಳ ಸಾಕ್ಷಿಯಾಗಿ ಶ್ರೀರಾಮಚಂದ್ರನಿಗೆ ಮಾತು ಒಂದೇ ಎಂಬಂದೇ ಈ ನಿನ್ನ ತಮ್ಮನ ಮಾತು ಒಂದೇ ಅಣ್ಣ. ಕನ್ನಡ ನೆಲಜಲ ವಿಷಯದಲ್ಲಿ ಯಾವನಾದರೂ ವಿಷಯ ಬೆರೆಸಿ ಅದನ್ನು ಪರಕೀಯರು ಸತ್ತಾಗಿಸಲು ಮುಂದಾದರೆ ನಾನು ಪರಶುರಾಮಾಗಿ ಕೊಟ್ಲಿ ಹಿಡಿದು ಅವರ ಕಾಲನ್ನೇ ಕಡಿತೀನಿ. ನಿತ್ಯ ಸತ್ಯದ ತಲೆ ಮೇಲೆ ಕಾಲಿಟ್ಟು ಅಸತ್ಯವೇ ನನ್ನ ಉಸಿರು ಎಂದು ಮುತ್ತೈದರ ಮುಂಗುರ ಕೈ ಹಾಕಲು ಬಂದರೆ ಅವರ ಕೈಯನ್ನೇ ಕತ್ತರಿಸಿ ಬಿಡುತ್ತೇನೆ. ಬಡವರ ಆಸ್ತಿ ನುಂಗಿ ಈ ಸುಮಂಗಲಿಯರ ಅಂಗಸುಗ ಬಯಸಿ ಈ ಶಾಂತಿಪುರನ್ನೇ ಅಶಾಂತಿ ಮಾಡಿದ ಬಂಡರುಂಡ ಚಂಡಾಡಿ ಅವರ ರಕ್ತ ಕುಡಿತೇನೆ. ಸತ್ಯ ಧರ್ಮ ನ್ಯಾಯಕ್ಕೆತಲೆ ಬಾಗಿ ನಿನ್ನ ಹೆಸರು ತೆರೆದಿದ್ದರೆ ನಿನ್ನ ಸಹೋದರ ಈ ಶಾಂತಿಪುರದ ಕ್ರಾಂತಿ ವೀರನೇ ಅಲ್ಲ, ಇದು ನಿನ್ನ ಪಾದದಣಿಗೂ ಎದ್ದೇಳು ಸಹೋದರ, ಎದ್ದೇಳು. ನಿನಗೆ ನಾನು ಅಣ್ಣನಾಗಿ ಬಂದದ್ದು ನನಗೆ ಯಾವ ಜನ್ಮದ ಪುಣ್ಯವು? ನೀ ಗೆದ್ದು ಬಂದ ಈ ಸಂಭ್ರಮದಲ್ಲಿ ಎದೆ ಯುಪ್ಪಿಸಿ ಆಡುವ ನನ್ನೊಂದಿಗೆ. ಆಯ್ತಲ್ಲ? Kita
ಈಗ್ಲಾದ್ರೂ ಪ್ರಸಾದಕ್ಕೆ ಹೋಗೋಣ ನಡ್ರಿ. ತುಸು ವೇಳೆಯೂ ಬೇಡ, ನಡೆ ಹೋಗೋಣ. ಮಾಡಿದ್ದೆಲ್ಲ ಆರೋಗ್ಯ